Hi, my dear students. I am your Dhananjay sir. All of you welcome to our LKS Navodaya and Sainik Coaching Academy. Chennagiri ಮತ್ತು ಹೊಳಲ್ಕೆರೆಗೆ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಕೊಡ್ತಾ ಇವತ್ತೊಂದು ಇನ್ಫಾರ್ಮೇಶನ್ ನ ಕೊಡೋಕ್ಕಿಂತ ಮುಂಚೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾರೆಲ್ಲ 2024 ಅಂದ್ರೆ ಈ ವರ್ಷ 5ನೇ ತರಗತಿ ಓದ್ತಿರ್ತೀರಿ ನವೋದಯ ಅಪ್ಲಿಕೇಶನ್ ಹಾಕಿದೀರಿ ಅವ್ರು ಯಾರೆಲ್ಲ ಇನ್ನೂ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ಆ ರಿಜಿಸ್ಟ್ರೇಷನ್ ಫಾರ್ಮ್ ಅವರು ಕಂಪ್ಯೂಟರ್ ಕಾಪಿ ಕೊಟ್ಟಿರ್ತಾರೆ ಆ ಕಾಪಿ ತಗೊಂಡೋಗಿ ನಿಮ್ಮ ಹತ್ತಿರದ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಕೊಟ್ರೆ ಈ ತರ ಒಂದು ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಡ್ತಾರೆ ನಿಮಗೆ ಆಲ್ ಟಿಕೆಟ್ ಬೇಕು ಇಲ್ಲಾಂದ್ರೆ ನಾವು ಮೊಬೈಲ್ ಅಲ್ಲೇ ತಕೋಬಹುದು ಬಟ್ ಅಲ್ಲಿ ಎಕ್ಸಾಮ್ ಹಾಲಿಗೆ ಮೊಬೈಲ್ ಅಲ್ಲಿ ಇರೋ ಆಲ್ ಟಿಕೆಟ್ ನ ಅಲೋ ಮಾಡಲ್ಲ ಹಾಗಾಗಿ ನೀವು ಎರಡು ಪ್ರಿಂಟ್ ಔಟ್ ತಗೊಳ್ರಿ ಒಂದು ಕಲರ್ ಇನ್ನೊಂದು ಬ್ಲಾಕ್ ಅಂಡ್ ವೈಟ್ ಯಾಕಂದ್ರೆ ಕಲರ್ ಇರೋದನ್ನೇ ಕೊಡ್ರಿ ಅದರಲ್ಲಿ ನಮ್ಮ ಫೋಟೋ ಮಗುವಿನ ಫೋಟೋ ಮತ್ತೆ ಎಲ್ಲಾ ಕ್ಲಿಯಾರಿಟಿ ಇನ್ಫಾರ್ಮೇಶನ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಇನ್ನೊಂದು ನಿಮ್ಮ ಹತ್ರ ಇಟ್ಕೊಂಡಿರಿ ಈಗ ನಾನೇನ್ ಹೇಳ್ತಿದ್ದೀನಿ ಇವತ್ತು ಆಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಬಗ್ಗೆ ಹೇಳ್ತಿಲ್ಲ ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆ ಒಂದು ಸಂಬಂಧಪಟ್ಟಂತ ಇನ್ನೊಂದು ವಿಡಿಯೋ ನಾನು ಮಾಡಿದ್ದೀನಿ ಆಲ್ರೆಡಿ ಆದ್ರೂ ಇವತ್ತು ಯಾಕೆ ಬಂದಿನಿ ಗೊತ್ತಾ ನಾವು ಎಕ್ಸಾಮಿಗೆ ಈಗ 1 ವರ್ಷದಿಂದ 2 ವರ್ಷದಿಂದ ಪ್ರಿಪರೇಷನ್ ಮಾಡಿರ್ತೀವಿ ಎಲ್ಲೆಲ್ಲೋ ಹೋಗಿ ಓದಿರ್ತೀವಿ ಯಾವ್ದೋ ಟೀಚರ್ಸ್ ಹತ್ರ ಬೈಸ್ಕೊಂಡಿರ್ತೀವಿ ಒಡಿಸ್ಕೊಂಡಿರ್ತೀವಿ ಏನೆಲ್ಲ ಮಾಡಿರ್ತೀವಿ ಕಷ್ಟಪಟ್ಟು ಓದಿರ್ತೀರಾ ಅಲ್ವಾ ಎಕ್ಸಾಮಿಗೆ ಹೋಗ್ಬೇಕು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಜಸ್ಟ್ 20ನೇ ತಾರೀಕು ನೋಡ್ರಿ 20/1/2024 ಬೆಳಿಗ್ಗೆ 11:30ಕ್ಕೆ ಎಕ್ಸಾಮ್ ಇರುತ್ತೆ ಹೋಗ್ಬೇಕು ಬೆಳಿಗ್ಗೆ 5:30 6 ಗಂಟೆಗೆ ಎಬ್ಬರಿಸ್ಬಿಟ್ಟಿರ್ತಾರೆ ಇವತ್ತು ರಾತ್ರಿ ಎಲ್ಲ ನಿದ್ದೆ ಬರಲ್ಲ ನಿಮಗೆ ನಾಳೆ ಬೆಳಿಗ್ಗೆ ಎಕ್ಸಾಮ್ ಇದೆ ನವೋದಯ ಎಕ್ಸಾಮ್ ಇದೆ ಅಂತ ಬಟ್ ಹೋಗ್ಬೇಕಾದ್ರೆ ಏನೇನ್ ಬೆಳಿಗ್ಗೆ ಎದ್ದಿರ್ತೀರಾ ಸ್ನಾನನೂ ಮಾಡ್ಕೊಂಡಿರ್ತೀರಾ ಸ್ನಾನ ಮಾಡ್ಕೊಂಡು ಹತ್ರದ ಯಾವ್ದಾರೆ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನಿಂದ ಆಲ್ ಟಿಕೆಟ್ ಮತ್ತೆ ಪೆನ್ನೆ ಎರಡನ್ನೂ ಇಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದು ಕೊಡ್ತಾರೆ ನಿಮ್ ಕೈಯಾಗೆ ಯಾರು ನಮ್ ಪೇರೆಂಟ್ಸ್ ಯಾಕಂದ್ರೆ ದೇವರ ಆಶೀರ್ವಾದ ನಿಮ್ ಮೇಲೆ ಅಲ್ಲ ನಿಮ್ ಪೆನ್ನಿನ ಮೇಲೂ ಇರ್ಬೇಕು ಅನ್ನೋದು ನಮ್ ತಂದೆ ತಾಯಿಗಳ ಒಂದು ಕೋರಿಕೆ ಇರ್ಲಿ ಅವರ ನಂಬಿಕೆ ಅದು ಬೇಡ ಅನ್ನಲ್ಲ ನಾನು ಆದ್ರೆ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಾವು ಏನೇನ್ ತಗೊಂಡು ಹೋಗ್ಬೇಕು ಮತ್ತೆ ಏನೇನ್ ತಗೊಂಡು ಹೋಗ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಇವತ್ತು ನಿಮಗೆ ವಿಡಿಯೋಸ್ ನ ಮಾಡ್ತಿದ್ದೀನಿ ಇದನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂತಾನೆ ಇವತ್ತು ನಾನು ಬಂದಿದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಕಡೆ ಇರುವ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಓಕೆನಾ ಹಾಗಾದ್ರೆ ಬನ್ನಿ ಈಗ ಏನ್ ಇವತ್ತಿನ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ ನವೋದಯ ಪರೀಕ್ಷೆ 20/1/2024 ನಿಮಗೆಲ್ಲ ಗೊತ್ತು ನನಗೂ ಗೊತ್ತು ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ತೆಗೆದುಕೊಂಡು ಹೋಗಬೇಕಾದ ವಸ್ತುಗಳು ಏನಪ್ಪಾ ಅಂದ್ರೆ ನಾವು ಏನೇನ್ ತಗೊಂಡೋಗ್ಬೇಕು ಏನೇನ್ ತಗೊಂಡೋಗ್ಬಾರ್ದು ಬರ್ರಿ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ರಾತ್ರಿನೇ ರೆಡಿ ಮಾಡಿ ಇಟ್ಕೋಬೇಕು ನೀವು ನೆನ್ಪಿಟ್ಕೊಳ್ರಿ ನಾಳೆ ಬೆಳಿಗ್ಗೆ ಅಲ್ಲ ರಾತ್ರಿ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ಸಂಜೆ ನೀವು ರೆಡಿ ಮಾಡಿ ನಿಮ್ಮ ಬ್ಯಾಗ್ ಅಲ್ಲಿ ಇಡಬೇಕಾದಂತ ವಸ್ತುಗಳ ಪಟ್ಟಿ ಹೇಳ್ತೀನಿ ಕೇಳ್ರಿ ಫಸ್ಟ್ ಒನ್ ಅಡ್ಮಿಟ್ ಕಾರ್ಡ್ ಪ್ರವೇಶ ಪತ್ರ ಏನ್ ಹೇಳಿ ಪ್ರವೇಶ ಪತ್ರ ಇದೆಯೋ ಇಲ್ವೋ ಅಂತ ನೀವೇನ್ ಮಾಡ್ಬೇಕು ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಂಡು ತಂದಿರ್ತೀರಲ್ವಾ ಅದು ತೆಗೆದು ನೀವು ಬ್ಯಾಗ್ ಅಲ್ಲಿ ಇಡಬೇಕು ಫಸ್ಟ್ ಒನ್ ಅದ್ರಲ್ಲಿ ಇರುತ್ತೆ ಯಾವ ಸ್ಕೂಲು ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ಹಾಗಾಗಿ ನೀವು ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದಿಟ್ಕೋಬೇಕು ಎರಡನೇದು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಯಾಕೆ ಸರ್ ಅಂದ್ರೆ ನಮಗೆ ಏನಿಲ್ಲ ವೆರಿ ಸಿಂಪಲ್ ಆಧಾರ್ ಕಾರ್ಡ್ ಯಾಕೆ ಅಂದ್ರೆ ಅಕಸ್ಮಾತ್ ನಿಮ್ಮ ಆಲ್ ಟಿಕೆಟ್ ಅಲ್ಲಿ ನಿಮ್ಮ ಹೆಸರು ಅಥವಾ ಇನ್ಸಿಲ್ಗಳು ಅಥವಾ ಫೋಟೋಸ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ವೇರಿಯೇಷನ್ ಇದ್ರೆ ಒಂದು ಗೌರ್ಮೆಂಟ್ ಇಂದ ಅಥರೈಸ್ಡ್ ಆಗಿರೋ ಒಂದು ಸರ್ಟಿಫಿಕೇಟ್ ಬೇಕು ಅಕಸ್ಮಾತ್ ನಿವಾಸಿ ದೃಢೀಕರಣ ಪತ್ರ ಆದ್ರೂ ಆಗಿರ್ಬೋದು ಅದ್ರ ಮೇಲೆ ತಹಸೀಲ್ದಾರ್ ಸೈನ್ ಆಗಿರುತ್ತೆ ಇನ್ನೊಂದು ಯಾವ್ದೋ ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿರುವಂತ ಒಂದು ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ ಹಾಗಾಗಿ ಆಧಾರ್ ಕಾರ್ಡ್ ನ ಜೊತೆಗೆ ತಗೊಂಡೋಗಿ ಯಾರ್ದು ಪೇರೆಂಟ್ಸ್ ಇಂದಲ್ಲ ನಿಮ್ದು ನೆಕ್ಸ್ಟ್ ಏನ್ ಬೇಕು ಇನ್ನೊಂದೇನ್ ಬೇಕು ಇಂಪಾರ್ಟೆಂಟ್ ಅಂದ್ರೆ ಪೆನ್ 2 ಸಲ ಆಗ್ಬಿಟ್ಟಿದೆ ನೋ ಒಂದೇ 2 ಸಲ ಬೇಡ ಅಂದ್ರೆ ಪೆನ್ ಅನ್ನ 2 ಪೆನ್ ತಗೊಂಡೋಗ್ರಿ ಸರ್ ಒಂದು ಬ್ಲೂ ಇನ್ನೊಂದು ಬ್ಲಾಕ್ ತಗೊಂಡೋದ್ಲಾ ನೋ ಬ್ಲೂ ತಗೊಂತೀಯ 2 ತಗೋ ಬ್ಲಾಕ್ ತಗೊಂತೀಯ 2 ತಗೋ ಯಾವ್ದಾರು 2 ಪೆನ್ಗಳನ್ನ ತಗೊಳ್ರಿ ಯಾಕಂದ್ರೆ ಒಂದು ಪೆನ್ನಿಂದ ಬರಿತಾ ಇರ್ತೀಯ ಮಿಸ್ ಅದು ಹತ್ಲಿಲ್ಲ ಅಂದ್ರೆ ಒಂದ್ ಅರ್ಧ ಬ್ಲೂ ನಲ್ಲಿ ತುಂಬಿರ್ತೀಯ ಇನ್ನೊಂದ್ ಅರ್ಧ ಬ್ಲಾಕ್ ಅಲ್ಲಿ ತುಂಬಿದ್ರೆ ನಿನ್ ಪೇಪರ್ ವ್ಯಾಲ್ಯೂಷನ್ ಆಗಲ್ಲ ಯಾವ್ದಾರು ತಗೊಳ್ರಿ 2 ಪೆನ್ ಅಂದ್ರೆ ಬ್ಲೂ ಇರ್ಲಿ ಅಥವಾ ಬ್ಲಾಕ್ ಇರ್ಲಿ ರೆಡ್ಡಿಂಗ್ ತಗೊಂಡ್ ಹೋಗ್ಬೇಡಿ ಗ್ರೀನಿಂಗ್ ತಗೊಂಡ್ ಹೋಗ್ಬೇಡ್ರಿ ಓಕೆನಾ
ಹಾಗಾದ್ರೆ 2 ಪೆನ್ ತಗೋಬೇಕು. ಅದು ಏನಾಗಿರ್ಬೇಕು? ಬಾಲ್ ಪಾಯಿಂಟ್ ಅಂದ್ರೆ ಜೆಲ್ ಪೆನ್ಗಳಾಗಿರ್ಬೋದು, ಇಂಕ್ ಪೆನ್ಗಳಾಗಿರ್ಬೋದು ಅಲೋ ಇರಲ್ಲ. ಅದರಿಂದ ಬರೆಯಂಗಿಲ್ಲ ನೀವು ಯಾವುದು ಬಾಲ್ ಪಾಯಿಂಟ್ ಪೆನ್ ಇರುತ್ತಲ್ವಾ ಅದನ್ನೇ ತಗೋಬೇಕಾಗತ್ತೆ. 2 ಪೆನ್ನನ್ನ ತಗೊಳ್ಳಿ. ನೆಕ್ಸ್ಟ್ ಏನ್ ತಗೊಂಡ್ಬೇಕು ಸರ್? ಇನ್ನೊಂದು ವಾಚ್, ಕೈ ಗಡಿಯಾರ. ಏನ್ ಬೇಕು? ಕೈ ಗಡಿಯಾರ. ಅಂದ್ರೆ ಮನೇಲಿ ಹಾಕಿರ್ತಾರಲ್ಲ ಆ ಗಡಿಯಾರ ಅಲ್ಲ, ಕೈ ಗಡಿಯಾರ. ಸರ್ ಡಿಜಿಟಲ್ ವಾಚ್ ಇದ್ರೆ ನಡೆಯತ್ತಾ? ನೋ, ಈ ತರ ವಾಚ್ ಇದ್ರೆ ಅಲೋ ಇರಲ್ಲ. ಈಗ 3 ಮುಳ್ಳಿನ ವಾಚ್ಗಳು ಗೊತ್ತಾ? ಆಲ್ಮೋಸ್ಟ್ ಈ ಮದುವೆಗಳಿಗೆ ಸೊನಾಟ ವಾಚ್, ಟೈಟನ್ ವಾಚ್ ಅಂತ ಕೊಡ್ತಾರೆ, ನೋಡಿದಿರಲ್ಲ ಅಪ್ಪಂದಿರಿಗೆ. ಆ ತರ ವಾಚ್ ಇರ್ಬೇಕು. ಅದು ಎಲೆಕ್ಟ್ರಾನಿಕ್ ಆಗಿರಬಾರ್ದು. ಅದ್ರೊಳಗೆ 3 ಮುಳ್ಳಿರ್ಬೇಕು. ರೌಂಡ್ ಶೇಪ್ ಅಲ್ಲಿ ಇರ್ತಾವ ನೋಡ್ರಿ. ನಮ್ಮೂರಲ್ಲಿ ಅಕಸ್ಮಾತ್ ನಮ್ಮ ಮನೇಲಿ ಇಲ್ಲ ಅಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಅಣ್ಣ ಯಾರ ಹಾಕೊಂಡಿರ್ತಾರೆ, ಅವ್ರದ್ದು ಇಸ್ಕೊಳ್ರಿ. ಚಿಕ್ಕಪ್ಪಂದೋ ದೊಡ್ಡಪ್ಪಂದೋ ಯಾರ್ದೋ ಒಂದ್ ಸಿಗತ್ತೆ. ಅದನ್ನ ಇಸ್ಕೊಂಡು ನೀವು ಕೈ ಮೇಲೆ ಕಟ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ ಕೈ ಇಟ್ಟಿಟ್ಟೆ ಇರ್ತಾವ. ಅದ್ರ ಮೇಲೆ ಅದು ವಾಚ್ ಇಷ್ಟದಪ್ಪ ಕಾಣುತ್ತೆ. ಅದನ್ನ ತಗೊಂಡಾಗ ನಾವು ಟೇಬಲ್ ಮೇಲೆ ಸೈಡಿಗೆ ಇಟ್ಕೋಬಹುದು. ಯಾಕಂದ್ರೆ ಎಲ್ಲಾ ರೂಮಲ್ಲೂ ಗಡಿಯಾರ ಇರಲ್ಲ. ನೀವು ಹೋಗಿರೋ ಸ್ಕೂಲಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತಲ್ವಾ, ಅಲ್ಲಿ ಎಲ್ಲಾ ರೂಮಲ್ಲೂ ಗಡಿಯಾರ ಇರಲ್ಲ. ಗಡಿಯಾರ ಇದ್ರೇನೋ ಟೈಮ್ ನೋಡ್ಕೊಂತಿರ್ತೀರಾ ಅಂತ ತಿಳ್ಕೊಳ್ರಿ. ಆದ್ರೆ ಎಲ್ಲಾ ರೂಮಲ್ಲೂ ಗಡಿಯಾರ ಇರಲ್ಲ. ಹಾಗಾಗಿ ನೀವು ಅಲ್ಲಿ ತಗೊಂಡೋಗಿ ಇಟ್ಕೊಂಡ್ಬಿಟ್ರೆ, ಮತ್ತೆ ಟೈಮಿಂಗ್ಸ್ ನ ಅದ್ರೊಳಗೆ ಹೆಚ್ಚು ಕಮ್ಮಿ ಇಡಬಾರ್ದು. ಕರೆಕ್ಟಾಗಿ ಟೈಮಿಂಗ್ಸ್ ನ ಇಟ್ಕೊಂಡು ಹೋಗ್ರಿ. ಕರೆಕ್ಟಾಗಿ ಟೈಮಿಂಗ್ಸ್ ನ ಇಟ್ಕೊಂಡು ಹೋದ್ರೆ ನಿಮಗೆ ಅನುಕೂಲ ಆಗತ್ತೆ. ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಎಷ್ಟು ಗಂಟೆ ಆಯ್ತು, ಈಗ ಏನ್ ಬರೀತಿದೀನಿ, ಇನ್ನು ಎಷ್ಟು ಟೈಮ್ ಇದೆ ಎಲ್ಲ ನೋಡ್ಕೋಬಹುದು. ಇಲ್ಲಾಂದ್ರೆ ಹಗ್ಲಗ್ಲ ಪದೇ ಸರ್ಗಳಿಗೆ ಇನ್ವಿಗಿಲೇಟರ್ ಇರ್ತಾರಲ್ವಾ, ರೂಮ್ ಸೂಪರ್ವೈಸರು, ಅವ್ರಿಗೆ ಕೇಳ್ಬೇಕಾಗತ್ತೆ. ನೋ ಪ್ರಾಬ್ಲಮ್, ಇಷ್ಟ ಆಗತ್ತೆ. ನೆಕ್ಸ್ಟ್ ವಾಚ್ ಇಂಪಾರ್ಟೆಂಟು, ಬಹಳ ಇಂಪಾರ್ಟೆಂಟು. ಬಟ್ ಎಲೆಕ್ಟ್ರಾನಿಕ್ ವಾಚ್ ನ ಅಲೋ ಮಾಡಲ್ಲ. ಸಿಂಪಲ್ ಆಗಿರ್ಬೇಕು, ನೆನ್ಪಿಟ್ಕೊಳ್ಳಿ. 3 ಮುಳ್ಳಿನ ವಾಚ್. ನೆಕ್ಸ್ಟ್ ವಾಟರ್ ಬಾಟ್ಲ್. ವಾಟರ್ ಬಾಟ್ಲ್ ಬಹಳ ಇಂಪಾರ್ಟೆಂಟು. ಏಕಪ್ಪ ಅಂದ್ರೆ ನಮಗೆ ವಾಟರ್ ಬಾಟ್ಲ್ ಯಾಕೆ ಇಂಪಾರ್ಟೆಂಟು ಅಂದ್ರೆ, ಸೆಂಟ್ರಲ್ಲೇ ಕೆಮ್ಮು ಬಂದ್ಬಿಡತ್ತೆ, ಇಲ್ಲ ಬಾಯಾರಿಕೆ ಆಗ್ತಿರುತ್ತೆ. ನಮ್ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ಬಾರ್ದು. ಲೆಕ್ಕ ಮಾಡ್ತಿರ್ತೀವಿ, ಒಂಚೂರು ಬಾಯಾರಿಕೆ ಆಗ್ಬಿಡ್ತು, ನೀರಲ್ಲಿ ಕುಡಿಬಹುದು, ನೀರು ಯಾರು ತರಲಿಲ್ಲ, ಡಿಸ್ಟರ್ಬ್ ಆಗೋದು ಬೇಡ ನಮ್ಮ ಮೈಂಡು. ಒಂದು ವಾಟರ್ ಬಾಟ್ಲ್ ತಗೊಂಡೋಗ್ರಿ, ನೋ ಪ್ರಾಬ್ಲಮ್. ಯೂನಿಫಾರ್ಮ್. ಸರ್ ನಾವು ಕಂಪಲ್ಸರಿ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಾ? ನೋ, ಅಲ್ಲಿ ರೂಲ್ಸ್ ಏನಿಲ್ಲ. ಏನಪ್ಪಾ ಅಂದ್ರೆ ಯೂನಿಫಾರ್ಮ್ ಯಾಕೆ ಬೇಕು ಅಂದ್ರೆ ಒಂದು ಡಿಸಿಪ್ಲಿನ್ ಇರುತ್ತೆ. ನಿಮ್ ಸ್ಕೂಲ್ ಯೂನಿಫಾರ್ಮ್ ಇರುತ್ತಲ್ವಾ, ಹಾಕೊಂಡೋಗಿ. ಹೊಸ ಯೂನಿಫಾರ್ಮ್ ಬೇಡ ನಿಮಗೆ. ಸ್ಕೂಲಲ್ಲಿ ಏನ್ ಕೊಟ್ಟಿರ್ತಾರೆ, ನಿಮ್ದು ಗೌರ್ಮೆಂಟ್ ಸ್ಕೂಲಾ ಪ್ರೈವೇಟ್ ಸ್ಕೂಲಾ ಏನಾದ್ರು ಆಗಿರ್ಲಿ, ನೀವೇನ್ ಮಾಡ್ಬೇಕು, ಯೂನಿಫಾರ್ಮ್ ಅಲ್ಲಿ ಇದ್ರೆ ಒಂದು ಡಿಸಿಪ್ಲಿನ್ ಆಗಿ ಕಾಣ್ತೀರಾ ಅಲ್ವಾ, ಒಂದು ಶಿಸ್ತಿರುತ್ತೆ. ಅದೇ ನೀವು ಜಿಂಚಕ್ ಹೊಸ ಡ್ರೆಸ್ಗಳನ್ನ ಹಾಕೊಂಡು ಹೋದ್ರೆ, ಹಬ್ಬಕ್ಕೆ ಹುಣ್ಮೆಗೆ ತಂದಿರ್ತೀರಿ ಜೀನ್ಸು, ಅದು ಇದು ಟಿ ಶರ್ಟು. ನೋ, ನಾವೇನ್ ಮದುವೆಗೆ ಹೋಗ್ತಿದೀವಿ, ಬೇಡ. ಎಕ್ಸಾಮಿಗೆ ಹೋಗ್ತಿರೋದ್ರಿಂದ ಒಂದು ಶಿಸ್ತಿರ್ಲಿ. ಶಿಸ್ತು ಅಂದ್ರೆ ಯೂನಿಫಾರ್ಮ್ ಹಾಕೊಂಡ್ರೆ ನಮ್ಮಲ್ಲಿ ಒಂದು ಶಿಸ್ತು ಬರುತ್ತೆ. ಓಕೆ. ನೆಕ್ಸ್ಟ್ ಶೂಸ್ ಆರ್ ಸ್ಲಿಪ್ಪರ್ಸ್. ಏನ್ ಮಾಡ್ಬೇಕು, ಒಂದು ಸ್ಲಿಪ್ಪರ್ ಆಗಿರ್ಲಿ ಶೂಸ್ ಆಗಿರ್ಲಿ ಹಾಕೊಂಡು ಹೋಗಿರ್ಬೇಕು. ಯಾಕಂದ್ರೆ ಒಂದು ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ. ಒಂದು ವಾತಾವರಣ ಅಂದ್ರೆ ಅದು ಕೆಲವೊಂದು ಬಾಹ್ಯ ವಾತಾವರಣ ಮತ್ತು ಆಂತರಿಕ ವಾತಾವರಣ ಅನ್ನತ್ತೆ. ನಾವು ನೀಟಾಗಿದ್ರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಕಂಟ್ರೋಲ್ ಅಲ್ಲಿ ನೀಟಾಗಿರುತ್ತೆ ಅಲ್ವಾ. ಹಾಗಾಗಿ ಸ್ಲಿಪ್ಪರ್ಸ್ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನ ಹಾಕೊಂಡೋಗ್ರಿ. ಇಲ್ಲ ಸ್ಕೂಲಿಗೆ ಹಾಕೊಂಡು ಹೋಗ್ತಿರ್ತಿರಲ್ವಾ ಶೂಸು, ಅದನ್ನ ಅಲೋ ಮಾಡ್ರಿ, ಅದನ್ನ ಹಾಕೊಳ್ರಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಏನಪ್ಪಾ ಅಂದ್ರೆ ಈ ಏನಂತೀರಿ ನೀವು, ಪ್ಲೈವುಡ್ ನ ಕಾರ್ಡ್ಬೋರ್ಡ್ ಅಂತೀರ, ಏನೋ ಅಂತಿರಲ್ಲ, ಬರಿಯಾಕೆ ತಗಂತಿರಲ್ವಾ ಪ್ಲೈವುಡ್, ಏನಂತೀರಿ ನೀವು ಅದನ್ನ ಯೂಸ್ ಮಾಡಿ. ಈ ಪ್ಲೈವುಡ್ ಇರುತ್ತಲ್ವಾ, ಈ ಪ್ಲೈವುಡ್ ನ ಯಾಕೆ ಅಂದ್ರೆ ಡೆಸ್ಕ್ ಮೇಲೆ ಈ ತರ OMR ಶೀಟ್ ಕೊಟ್ಟಿರ್ತಾರೆ. ಈ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ ಬರೆಯಕ್ಕೆ ಏನ್ ಮಾಡಿರ್ತಾರೆ ಗೊತ್ತಾ, ಈ ತರ OMR ಶೀಟ್ ಕೊಟ್ಟಿರ್ತಾರೆ. ಇದ್ರ ಮೇಲೆ ಬರಿಬೇಕು. ನಾವು ಬರೆಯೋದೇನಿರಲ್ಲ, ವೃತ್ತ ಹಾಕ್ತಿರ್ತೀವಿ. ಕೆಳಗಡೆ ಮರದ ಡೆಸ್ಕ್ ಇರುತ್ತೆ. ಕೆಲವೊಂದು ಒಳ್ಳೆ ಶಾಲೆ ಸಿಗುತ್ತೆ ಕೆಲವರಿಗೆ ಯಾವ್ದೋ ಗೌರ್ಮೆಂಟ್ ಸ್ಕೂಲ್ ಸಿಕ್ಬಿಡ್ತಪ್ಪ, ಇಲ್ಲ ಇನ್ನೊಂದು ಯಾವ್ದೋ ಸ್ಕೂಲ್ ಸಿಕ್ತು, ಅದ್ರಲ್ಲಿ ಹಳೇ ಡೆಸ್ಕ್ಗಳು ಇರ್ತವೆ. ಆ ಡೆಸ್ಕ್ ಮೇಲೆ ಕೆಲವೊಬ್ರು ಕೈವಾರದಿಂದನೋ ಏನೇನೋ ಕೆತ್ತಿರ್ತಾರೆ. ಹಾಗಾಗಿ ಅದ್ರ ಮೇಲೆ ಏನಾಗತ್ತೆ ಅಂದ್ರೆ ಈ ಮಾರ್ಕ್ ಮಾಡ್ಬೇಕಾದ್ರೆ ಅದು ಪಕ್ಕಕ್ಕೆ ಹೋಗ್ಬಿಡುತ್ತೆ. ಅಲ್ಲಿ ಹೇಳ್ತೀನಿ ನಿಮಗೆ, ABCD ಅಂತ ಇರುತ್ತೆ. ಹಿಂಗ್ ವೃತ್ತ ಇರ್ತಾವಲ್ವಾ, ಈಗ ವೃತ್ತ ಇರ್ಬೇಕಾದ್ರೆ ನೀನ್ ಡಿ ತುಂಬ್ತಿರ್ತೀಯ, ಆ ಕೆಳಗಡೆ ಇರೋ ಡೆಸ್ಕ್ ಏನಾರೇ ಮಿಸ್ಟೇಕ್ ಆಗಿ ಇದಕ್ಕೆ ಟಚ್ ಆಗ್ಬಿಡ್ತಪ್ಪ. ಕೆಳಗಡೆ ಇರೋ ಡೆಸ್ಕ್ ಒಂಚೂರು ಏನಾರೇ ಸ್ಕ್ರಾಚ್ ಆಗಿದ್ರೆ ಪಕ್ಕಕ್ಕೆ ಹೋಗ್ಬಿಡತ್ತೆ. ಇದಕ್ಕೆ ಟಚ್ ಆಯ್ತು ಅಂದ್ರೆ ನೀನ್ ಸರಿ ಮಾಡಿದ್ರು ಕೂಡ ನಿನಗೆ ಆನ್ಸರ್ ಸಿಗಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ 21ನೇ ಕ್ವಶನ್
ನಂದು ಆನ್ಸರ್ ಡಿ ಇರುತ್ತೆ, ಹಾಕ್ಬೇಕಾದ್ರೆ ಪಕ್ಕದಕ್ಕೆ ಒಂಚೂರು ಟಚ್ ಆಯ್ತು ಅಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡಲ್ಲ. ಹೇಗೆ ಹಾಕ್ಬೇಕು OMR ಶೀಟ್ ನ ಹೇಗೆ ತುಂಬಬೇಕು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ನ ಹೇಳ್ತೀನಿ. ಎಕ್ಸಾಮ್ ಹಾಲಲ್ಲಿ ಹೇಗೆ ಕುತ್ಕೋಬೇಕು, ಹೇಗೆ ಎಕ್ಸಾಮ್ ಬರೀಬೇಕು, ಹೇಗೆ OMR ಶೀಟ್ ನ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಓದಿರೋದನ್ನ ಹೇಗೆ ನೆನಪು ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ನಿಮಗೆ. ಹಾಗಾದ್ರೆ ನೀವು ಡೆಸ್ಕ್ ಸರಿ ಇರಲ್ಲ, ಆ ಒಂದು ಸಮಯಕ್ಕೋಸ್ಕರ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು, ನಿಮ್ಮದೇ ಆದ ಒಂದು ಕಾರ್ಡ್ಬೋರ್ಡ್ ಅಥವಾ ಪ್ಲೈವುಡ್ ಅಂತ ಕರಿತೀವಲ್ವಾ, ಒಂದು 100 ರೂಪಾಯಿ ಕೊಟ್ರೆ ಸಿಗತ್ತೆ, 80 ರೂಪಾಯಿ 90 ರೂಪಾಯಿಗೆಲ್ಲ ಸಿಗತ್ತೆ, ಒಂದು ತಗೊಳ್ರಿ. ಇಲ್ಲ ಅಂದ್ರೆ ಬೇರೆಯವ್ರದ್ದು ಇರುತ್ತಲ್ಲ ಅದನ್ನೇ ಇಸ್ಕೊಂಡು ಹೋಗ್ರಿ, ನೋ ಪ್ರಾಬ್ಲಮ್, ಬಟ್ ಇರಬೇಕು. ಹಾಗಾದ್ರೆ ಬರ್ರಿ ಸರ್, ಇಷ್ಟೆಲ್ಲ ಸಾಮಾನ ತಗೊಂಡು ಹೋಗ್ತೀನಿ, ಆದ್ರೆ ಎಷ್ಟು ಗಂಟೆಗೆ ಹೋಗ್ಬೇಕು, ಎಷ್ಟು ಗಂಟೆಗೆ ಹೋಗ್ಬೇಕಲ್ಲಿ? 11:15 ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಷ್ಟು ಗಂಟೆಗೆ ಹೋಗ್ಬೇಕು? ರಿಪೋರ್ಟಿಂಗ್ ಟೈಮ್ 10:30 AM 10:30 AM. ಎಷ್ಟು? 10:30 AM. 10:30ಕ್ಕೆ ನಾವು ಶಾಲೆ ಒಳಗಿರ್ಬೇಕು. ಅಂದ್ರೆ ನೀವು ಶಾಲೆ ಹತ್ರ ಹೋಗ್ಬೇಕಾಗಿರೋದು 9:30 ಇಂದ 10 ಗಂಟೆ ಒಳಗೆ ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಏನಾಗತ್ತೆ ಗೊತ್ತಾ, ಅಲ್ಲೇ 11 ಗಂಟೆ ಆಗಿರತ್ತೆ, 11:15 11:15 ಆಗ್ತಾ ಇರತ್ತೆ, ನಾವು ಇನ್ನು ಬರೋದು ಲೇಟ್ ಆಗಿರತ್ತೆ. ಯಾಕಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿಂದ ಕರ್ಕೊಂಡ್ ಬರ್ತಾರೆ ಬೈಕ್ ಮೇಲೆ, ಅವಸರವಾಗಿ ಓಡ್ತಾರೆ. ಗೇಟ್ ಎಲ್ಲೋ ಇರುತ್ತೆ, ರೂಮ್ ಎಲ್ಲೋ ಇರುತ್ತೆ, ಅಲ್ಲಿ ಬೈಕ್ ನಿಲ್ಲಿಸ್ತಾರೆ, ಹುಡುಗನ್ ಹಿಡ್ಕೊಂಡು ಓಡ್ತಾರೆ ಪೇರೆಂಟ್ಸ್ ಹಂಗೆ. ಓಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಲ್ಲಿದೆ ರೂಮ್ ನಂಬರ್ ಏನು ಅಂತ ಅವಸರದಲ್ಲಿ ಹುಡುಕ್ತಾರೆ. ಆ ಹುಡುಗಿ ಆಲ್ ಟಿಕೆಟು, ಪೆನ್ನು ಏನೋ ಒಂದು ತಗೊಂಡ್ಲು, ಒಂದೊಂದು ಬಿಟ್ಲು, ಒಂದು ಪೆನ್ಸಿಲ್ ತಗೊಂಡ್ಲು, ಒಂದು ಎತ್ತಗೊಂಡ್ಲು, ಓಡ್ತಾರೆ. ಓಡೋಗ್ಬಿಟ್ಟು ಅಲ್ಲಿ ಒಳಗೆ ಕೂರಿಸ್ತಾರೆ. ಆ ಹುಡುಗಿ ಮನಸ್ಥಿತಿ ಹೇಗಿರುತ್ತೆ ಹೇಳ್ರಿ? ಅವಾಗ ಆ ಹುಡುಗಿಗೆ ಡೈರೆಕ್ಟ್ ಕ್ವಶನ್ ಪೇಪರ್ OMR ಶೀಟ್ ಎಲ್ಲ ಕೈಯಾಗ ಕೊಟ್ಟಿರ್ತಾರೆ. ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಬರಿಯಮ್ಮ ಅಂತ ಕೊಟ್ಬಿಡ್ತಾರೆ. ಆ ಹುಡುಗಿ ಸಲ ಸುಸ್ತಾಗಿರುತ್ತೆ, ಅಲ್ಲಿ ಓಡ್ ಬಂದು ಅವಳಿಗೆ ಟೆನ್ಷನ್, ಅದನ್ನ ತಡ್ಕೊಳಕ್ಕೆ 5 ರಿಂದ 10 ನಿಮಿಷ ಬೇಕು. ಹಾಗಾಗಿ ನೀವೇನ್ ಮಾಡ್ಬೇಕಾಗಿರುತ್ತೆ, ಒಂದು 10:30ಕ್ಕೆ ರಿಪೋರ್ಟಿಂಗ್ ಟೈಮ್ ಅಂದ್ರೆ 10:30ಗೆ ರಿಪೋರ್ಟಿಂಗ್ ಟೈಮ್ ಅಂದ್ರೆ ನೀವು ಅರ್ಧ ಗಂಟೆ 1 ಗಂಟೆ ಮುಂಚೆನೆ ಹೋಗಿ. ಏನಾಗತ್ತೆ ಹೇಳ್ರಿ ಅಲ್ವಾ? ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ, ನಮ್ಮ ಮಕ್ಕಳು ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು ಎಕ್ಸಾಮ್ ಬರೀಬೇಕಾರೆ. ಅದಕ್ಕೋಸ್ಕರ 1 ಗಂಟೆ ಮುಂಚೆ ಹೋಗ್ರಿ. ಹೊರಗಡೆ ಬೋರ್ಡ್ ಮೇಲೆ ನಿಮ್ಮ ಮಗು ಯಾವ ರೂಮಿಗೆ ಎಷ್ಟನೇ ರಿಜಿಸ್ಟರ್ ನಂಬರು, ನಿಮ್ಮ ಮಗು ರಿಜಿಸ್ಟರ್ ನಂಬರ್ ವಿತ್ ರೂಮ್ ನಂಬರ್ ಹಾಕಿರ್ತಾರೆ, ಹೋಗಿ ನೋಡ್ಕೊಳ್ಳಿ. ಚಂದ ಅಲ್ವಾ? ಅವಸರದಲ್ಲಿ ಓಡೋದಕ್ಕಿಂತ ಹೀಗೆ ಹೋಗೋದು ಬಹಳ ಚಂದ ಇರುತ್ತೆ. ಮಗು ಶಾಂತವಾಗಿ ಎಕ್ಸಾಮ್ ಬರೆಯುತ್ತೆ. ನಿಮಗೆ ಮಕ್ಕಳಿಗೆ ಬೇಕಾದ್ರೆ ಏನೇನು ತಗೊಂಡಿಯಮ್ಮ, ಏನೇನು ತಗೊಂಡಿಲ್ಲ ಎಲ್ಲ ತಗೋ, ನೀಟಾಗಿ ಬರೀ, ಬಂದಷ್ಟು ಕರೆಕ್ಟಾಗಿ ಬರೀ ಅಂತ ಧೈರ್ಯ ಹೇಳ್ಬೋದಾ? ಅದಕ್ಕೋಸ್ಕರ ಈಗ ನಾವು ಹೇಳಿರೋ ಈ ವಸ್ತುಗಳನ್ನು ತಗೊಂಡು, ಇದ್ರ ಜೊತೆಗೆ ಒಂದು ಪ್ಲೈವುಡ್ ತಗೊಂಡು ಈಗ ಒಳಗೆ ಹೋಗ್ತಾರೆ. ಆದ್ರೆ ಏನೇನ್ ತಗೊಂಡು ಹೋಗ್ಬಾರ್ದು ಸರ್? ಎಲೆಕ್ಟ್ರಾನಿಕ್ ಡಿವೈಸ್ ಆರ್ ನಾಟ್ ಅಲೋ. ಏನು? ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಅಲೋ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ವಾಚ್, ಇನ್ನೊಂದು ಯಾವ್ದೋ ಮಿಷಿನು, ಇನ್ನೊಂದು ಏನೇನೋ ಇರ್ತಾವ ಮಕ್ಕಳ ಹತ್ರ ಆಟ ಆಡೋ ಸಾಮಾನುಗಳು, ಅವ ಏನು ಅಲೋ ಮಾಡಬೇಡ್ರಿ. ನೆಕ್ಸ್ಟ್, ಪೆನ್ಸಿಲ್ ಪ್ರೊಹಿಬಿಟೆಡ್. ಯಾವಾಗ? ಪೆನ್ಸಿಲ್ ತಗೊಂಡೋಗ್ಬೋದು. ನಾನು ಪೆನ್ಸಿಲ್ನ ತಗೊಂಡೋಗ್ರಿ. ಎಲ್ಲಿ? ಕ್ವಶನ್ ಪೇಪರ್ ಏನಾದ್ರು ಟಿಕ್ ಹಾಕೊಳೋದಿರುತ್ತೆ, ಅಕಸ್ಮಾತ್ ನೀವ್ ಏನಾದ್ರು ಬರ್ಕೊಳೋದಿದ್ರೆ ಅಳಿಸ್ಬಹುದು ಕ್ವಶನ್ ಪೇಪರ್ ಅಲ್ಲಿ. OMR ಶೀಟ್ ಮೇಲೆ ಪೆನ್ಸಿಲ್ ಇಂದ ಅಲೋ ಇರಲ್ಲ. ಎಲ್ಲಿ? ಪೆನ್ಸಿಲ್ ಪ್ರೊಹಿಬಿಟೆಡ್. ಎಲ್ಲಿ? OMR ಶೀಟ್ ಎಲ್ಲ ಪೆನ್ಸಿಲ್ ಇಂದ ಮಾಡಿದ್ರೆ ಅದನ್ನ ಸ್ಕ್ಯಾನೇ ಮಾಡಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ, ಈ OMR ಶೀಟ್ ಮೇಲೆ ಯಾವುದೇ ಕಾರಣಕ್ಕೂ ಪೆನ್ಸಿಲ್ ಇಂದ ಟಿಕ್ ಮಾಡಬೇಡಿ. ನಾನು OMR ನ ಫಿಲ್ ಮಾಡ್ಬೇಕಾರೆ ಹೇಗ್ ಫಿಲ್ ಮಾಡ್ಬೇಕು ಏನು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತೀನಿ, ಬಟ್ ಪೆನ್ಸಿಲ್ ಇಂದ ಫಿಲ್ ಮಾಡಬೇಡ್ರಿ. ನೀವು ಲೆಕ್ಕ ಬೇಕಾದ್ರೆ ಪೆನ್ಸಿಲ್ ಇಂದ ಮಾಡ್ಕೋಬಹುದು, ಪೆನ್ನಿಂದ ಮಾಡ್ಕೋಬಹುದು. ಕ್ವಶನ್ ಪೇಪರ್ ಅಲ್ಲಿ ರಫ್ ವರ್ಕ್ ಅಂತ ಜಾಗ ಕೊಟ್ಟಿರ್ತಾರಲ್ವಾ, ಸ್ಪೇಸ್ ಫಾರ್ ರಫ್ ವರ್ಕ್, ಕಚ್ಚಾ ಕೆಲಸಕ್ಕಾಗಿ ಬಳಸಿ ಅಂತ, ಅಲ್ಲಿ ಬೇಕಾದ್ರೆ ನೀವು ಯಾವ್ದ್ರಿಂದ ವರ್ಕ್ ಮಾಡ್ರಿ. ಬಟ್ OMR ಶೀಟ್ ಮೇಲೆ, ಆನ್ಸರ್ ಶೀಟ್ ಮೇಲೆ ಪೆನ್ಸಿಲ್ ಇಂದ ಟಿಕ್ ಹಾಕಂಗಿಲ್ಲ. ನೆಕ್ಸ್ಟ್, ವೈಟ್ನರು, ಕರೆಕ್ಷನ್ ಫ್ಲೂಯಿಡ್ ಮತ್ತೆ ಎರೈಸರ್. ಸರ್ ಹಿಂಗ ಹಾಕ್ಬೇಕಾರೆ 21ನೇ ಕ್ವಶನ್ ಸಿ ಹಾಕಿದ್ದೆ, ಸ್ವಲ್ಪ ಈ ಕಡೆ ಬಂದ್ಬಿಟ್ಟಿದ್ದೀನಿ ಅಳಸಾನ ಅಂದ್ರೆ, ನೀವು ವೈಟ್ನರ್ ಹಾಕ್ತಿದ್ದೀನಿ ಅಂದ್ರೆ ವೈಟ್ನರ್ ಇಂದ ಹಾಕಂಗಿಲ್ಲ. ಹಾಕ್ಬಿಟ್ರೆ ನಿಮಗೆ ಅಲೋ ಮಾಡಲ್ಲ, ಪೇಪರ್ನ ವ್ಯಾಲ್ಯೂ ಮಾಡಲ್ಲ, ಪೇಪರ್ನ ವ್ಯಾಲ್ಯೂಯೇಷನ್ ಆಗಲ್ಲ. ಮತ್ತೆ ಬ್ಲೇಡ್ ಇಂದ ತಗೊಂಡು ಹಿಂಗ್ ಅನ್ನೋದು, ಎರೈಸರ್ ಇಂದ ಸ್ವಲ್ಪ ನೀರಿನ ಹನಿ ಹಾಕ್ಬಿಟ್ಟು ಹಿಂಗಿ ನಮ್ಮ ಇದಿರುತ್ತಲ್ಲ ಎರೈಸರು, ಅದರಿಂದ ಹಿಂಗ್ ಅಳಿಸೋದು. ನೀವೇನೇ ಮಾಡಿದ್ರು 1 ಸಲ ಟಿಕ್ ಹಾಕಿದ್ಮೇಲೆ ಮುಗೀತ್. ನೀವು ಇನ್ನೊಂದು
ಏನೂ ಮಾಡಕ್ ಬರಲ್ಲ, ಅದನ್ನ ಅಲ್ಲಿಗೆ ಬಿಡ್ಬೇಕಾಗತ್ತೆ. ಹಾಗಾಗಿ ನೀವು OMR ಶೀಟ್ ತುಂಬೋದು ಬಹಳ ಇಂಪಾರ್ಟೆಂಟು. ಹೇಗೆಲ್ಲ OMR ಶೀಟ್ ತುಂಬಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಆರಾಮಾಗಿ ಫ್ರೀ ಆಗಿ ನೀವೇನ್ ಮಾಡ್ರಪ್ಪ ಅಂದ್ರೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಓದಿದ್ದನ್ನ ರೀಕಾಲ್ ಮಾಡ್ಕೊಂತ ಇರ್ಬೇಕೀಗ. ಎಕ್ಸಾಮಿಗೆ ಹೋಗೋವರೆಗೂ ಮನಸ್ಸು ಕೂಲಾಗಿ ಇರಬೇಕು. ಹಾಗಾದ್ರೆ ಬರ್ರಿ, ಏನೇನ್ನ ಯೂಸ್ ಮಾಡಬಾರ್ದು? ವೈಟ್ನರ್ ಯೂಸ್ ಮಾಡಂಗಿಲ್ಲ, ನಾವು ಎರೇಸರ್ನ ಯೂಸ್ ಮಾಡಂಗಿಲ್ಲ, ಪೆನ್ಸಿಲ್ ಇಂದ OMR ಶೀಟ್ಗೆ ತುಂಬಂಗಿಲ್ಲ, ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ತಗೊಂಡು ಹೋಗಂಗಿಲ್ಲ. ಕ್ಲಿಯರ್? ಈಗ ಏನಾರೇ ಡೌಟ್ಸ್ ಇದೆಯಾ? ಇನ್ನೂ ಏನಾರೇ ಡೌಟ್ಸ್ ಇದ್ರೆ ನನ್ನ ವಾಟ್ಸಪ್ ನಂಬರ್ಗೆ ನೀವೇನ್ ಮಾಡ್ಬೋದು, ಮೆಸೇಜಸ್ ಹಾಕ್ರಿ. ಏನ್ ಡೌಟ್ಸ್ ಇದೆ ಅದ್ರ ಬಗ್ಗೆ, ಎಕ್ಸಾಮ್ ಹಾಲಿಲ್ಲಿ ಏನೇನು ತಗೊಂಡೋಗ್ಬೇಕು, ಏನೇನು ತಗೊಂಡೋಗ್ಬಾರ್ದು ಅನ್ನೋದ್ರ ಬಗ್ಗೆ ಇನ್ನೂ ಏನಾರ ಡೌಟ್ಸ್ ಇದ್ರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ. ಖಂಡಿತ ನಾನು ಫ್ರೀ ಆದಾಗ ಅದನ್ನ ನೋಡಿ ರಿಪ್ಲೈ ಮಾಡ್ತೀನಿ. ಓಕೆನಾ? ಹಾಗಾದ್ರೆ ಬರ್ರಿ, ಇದಿಷ್ಟು ವಸ್ತುಗಳನ್ನ ತಗೊಂಡೋಗ್ಬೇಕು ಅಂತ ಗೊತ್ತಾಯ್ತಲ್ವಾ? ಎಕ್ಸಾಮಿಗೆ ಒಳಗ್ ಕೂತಿದ್ದೀರಾ, ಒಳಗ್ ಕೂತ್ಕೊಂಡ್ಬಿಟ್ಟು ಈಗೆಲ್ಲ ತಗೊಂಡೋಗಿದ್ದೀರಾ, ಒಳಗ್ ಕೂತ್ಕೊಂಡು 10:30 ಒಳಗ್ ಹೋಗಿದ್ದೀರಾ, ರೂಮ್ ಒಳಗೆ ಕೂತ್ಕೊಂಡಿದ್ದೀರಾ. ಕೂತ್ಕೊಂಡಾದ್ಮೇಲೆ ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡ್ಬೇಕು, ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡಬೇಕು, OMR ಶೀಟ್ನ ಹೇಗೆ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ನಾನು ಕಳಿಸ್ಕೊಡ್ತೀನಿ. ಆದ್ರೆ ಏನಪ್ಪಾ ಅಂದ್ರೆ ಇನ್ನೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಯಾರೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ವೀಕ್ ಇರ್ತಾರೆ, ಯಾವುದು ಸರ್ ನನ್ನ ಮಗ 2ನೇ ಕ್ಲಾಸು, ಸರ್ ನನ್ನ ಮಗ 3ನೇ ಕ್ಲಾಸು, 4ನೇ ಕ್ಲಾಸು, 5, 6, 7, 8, 9 SLC ವರೆಗೂ ಇರ್ಲಿ, ಯಾರ್ದು ಮಕ್ಕಳು ಮ್ಯಾಥ್ಸ್ ಅಲ್ಲಿ ತುಂಬಾನೇ ವೀಕ್ ಇರ್ತಾರೆ, ಇಂಗ್ಲಿಷ್ ಗ್ರಾಮರ್ ಬರಲ್ಲ ಸರ್, ಸ್ಪೋಕನ್ ಇಂಗ್ಲಿಷ್ ಬರಲ್ಲ, ಇದ್ರ ಜೊತೆಗೆ ನನಗೆ ಕನ್ನಡ ಗ್ರಾಮರ್ ಬರ್ತಿಲ್ಲ, ನನ್ನ ಮಗು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿದ್ದೀನಿ ಬಟ್ ಅವನಿಗೆ ಕನ್ನಡನೇ ಬರ್ತಿಲ್ಲ, ಇದೆಲ್ಲ ಸಮಸ್ಯೆಗಳಿದ್ರೆ ನಾನು 2 ತಿಂಗಳ ಬೇಸಿಗೆ ಸ್ಕೂಲ್ ರಜೆ ಇರುತ್ತಲ್ವಾ, 2 ತಿಂಗಳು ಮಕ್ಕಳು ಆಟ ಆಡೇ ಕಳೆದೋಗುವಂತ 2 ತಿಂಗಳು ಇದಾವೆ. ಆ 2 ತಿಂಗಳಲ್ಲಿ ಯಾವ್ದಾರೆ ಮಕ್ಕಳಿಗೆ ಬೇಸಿಕ್ ಪ್ರಾಬ್ಲಮ್ಸ್ ಗಳಿದ್ರೆ ಅಂತ ಮಕ್ಕಳಿಗೆ ನಾನು 2 ತಿಂಗಳ ಬೇಸಿಗೆ ಶಿಬಿರ, ಏನದು ಬೂಸ್ಟ್ ಕ್ಯಾಂಪ್ ಅಂತಾನೆ ಹೇಳ್ತೀನಿ ನಾನು, ಮಕ್ಕಳನ್ನ ಬೂಸ್ಟ್ ಮಾಡೋದು ಅದು ಬಹಳ ಇಂಪಾರ್ಟೆಂಟ್ ನಿಮಗೆ. ಯಾಕೆ ಅಂದ್ರೆ ಸರ್ ಎಕ್ಸಾಂಪಲ್ ನನ್ನ ಮಗು 3ನೇ ಕ್ಲಾಸ್ ಇದೆ ಸರ್, 4ನೇ ಕ್ಲಾಸ್ ಇದೆ, ನಾನು ನವೋದಯಕ್ಕೆ ಅಥವಾ ಸೈನಿಕ ಶಾಲೆಗೆ ಅಥವಾ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ನಾನು ಪ್ರಿಪರೇಷನ್ ಮಾಡಬೇಕು ಅಂದ್ರೆ ಅವ್ರಿಗೆ ಬೇಸಿಕ್ ಇಲ್ಲ ಅಂದ್ರೆ ಏನೂ ಪ್ರಿಪರೇಷನ್ ಮಾಡಕ್ ಬರಲ್ಲ, ಅವ್ರಿಗೆ ಬೇಸಿಕ್ ಕ್ಯಾಲ್ಕುಲೇಷನ್ ಬರಲ್ಲ. ಸ್ಟ್ಯಾಂಡರ್ಡ್ ಬುಕ್ಸ್ ತಗೊಂಬಂದು ಕೊಟ್ಟಿರ್ತೀರಾ, ಎಂತೆಂತ ಬುಕ್ಸ್ಗಳು ಸಿಗ್ತವೆ, ಒಳ್ಳೆ ಬುಕ್ಸ್ಗಳು ಸಿಗ್ತವೆ, ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು, ನಾವು ಮನೆಯಲ್ಲೇ ಓದಿಸ್ತೀನಿ ಸರ್, ಬುಕ್ಸ್ ತಂದು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನನಗೆ ತುಂಬಾ ಜನ ಫೋನ್ ಮಾಡಿದ್ದಾರೆ, ಆದ್ರೆ ಆ ಬುಕ್ಸ್ ನ ಓದಿ ಅರ್ಥ ಮಾಡ್ಕೊಳಕ್ ಆಗ್ತಿರಲ್ಲ ಮಗುಗೆ, ಯಾಕಂದ್ರೆ ಆ ಕ್ಯಾಲ್ಕುಲೇಷನ್ ಹೇಗ್ ಮಾಡಿದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ ಈಗ ನೆಕ್ಸ್ಟ್ ಇಯರ್ಗೆ ನವೋದಯ ಎಕ್ಸಾಮ್ ಆದ ತಕ್ಷಣ ಈಗ ನಮ್ಮ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾವುದಕ್ಕೆ? ನವೋದಯ, ಸೈನಿಕ್, RMS ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಸೈನಿಕ್ ಸ್ಕೂಲು, ನವೋದಯ, ಆದರ್ಶ ಶಾಲೆ ಮತ್ತೆ ಪ್ರತಿಷ್ಠಿತ ಶಾಲೆ ಹಾಗೂ ಮುರಾರ್ಜಿ ಶಾಲೆಗಳಿಗೆ ತರಬೇತಿ ಆನ್ಲೈನ್ ಅಂಡ್ ಆಫ್ಲೈನ್ಗೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರಾದ್ರೂ ನಮ್ಮ ಕೋಚಿಂಗ್ ಅಕಾಡೆಮಿಗೆ ಸರ್ ಅಲ್ಲೇ ತಂದು ಬಿಡ್ತೀವಿ ನಿಮ್ಮ ಕಡೆಗೆ ಅಂತ ಏನಾದ್ರು ನಿಮಗೆ ಅನ್ಸಿದ್ರೆ ಇಲ್ಲೇ ತಂದು ರೆಸಿಡೆನ್ಸಿಯಲ್ ಬಿಡಬಹುದು. ಇಲ್ಲ ಸರ್ ನಾವು ಆನ್ಲೈನ್ ಅಲ್ಲಿ ತಗೊಳ್ತೀವಿ, ಅಲ್ಲಿವರೆಗೂ ಬರಕ್ ಆಗ್ತಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ನೀವು ಆನ್ಲೈನ್ ಕ್ಲಾಸಸ್ ನ ಎಲ್ಲಿಂದಾನೇ ತಗೊಳ್ರಿ ಅನ್ನೋರಿದ್ರೆ ಅವರಿಗೆ ಕೂಡ ಆನ್ಲೈನ್ ಕ್ಲಾಸಸ್ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್. ಹಾಗೂ ನಿಮಗೆ ಇನ್ನೊಂದೇನಪ್ಪಾ ಅಂದ್ರೆ ಇದ್ರ ಜೊತೆಗೆ ಇದು ಬೇಸಿಗೆ ಶಿಬಿರ 2 ಮಂತ್ ಸರ್, ಸ್ಕೂಲ್ ಬಿಟ್ಸ್ ಕಳ್ಸಕ್ಕಾಗಲ್ಲ, 2 ಮಂತ್ ರಜಾ ಇರತ್ತೆ ಮಕ್ಕಳಿಗೆ, ಬೇಸಿಗೆ ಶಿಬಿರಕ್ಕೆ ಕಳಿಸಬಹುದಾ, ನೀವು ಅಲ್ಲಿ ಬರ್ಬಹುದಾ ನನ್ನ ಮಗು? ಸರ್ ನನ್ನ ಮಗು 6ನೇ ಕ್ಲಾಸ್ ಇದೆ, ಮ್ಯಾಥ್ಸ್ ಅಲ್ಲಿ ಬಹಳ ವೀಕ್ ಇದೆ, 7ನೇ ಕ್ಲಾಸ್ ಇದೆ, ಮ್ಯಾಥ್ಸ್ ಇಂಗ್ಲಿಷ್ ಅಲ್ಲಿ ಬಹಳ ವೀಕ್ ಇದೆ, ಜನರಲ್ ನಾಲೆಡ್ಜ್ ಅಲ್ಲಿ ವೀಕ್ ಇದೆ ಸರ್, ಕಳಿಸ್ಕೊಡ್ಬಹುದಾ ಅಂದ್ರೆ ಖಂಡಿತ ಕಳಿಸ್ಕೊಡ್ಬಹುದು. ನೀವು ನನ್ನ ಇನ್ನೊಂದು ನಂಬರ್ ಇದೆ, ಯಾವ್ದು ಹೇಳ್ರಿ? 9741183187. ಇದು ನನ್ನ ಪರ್ಸನಲ್ ನಂಬರ್. ಈ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ನಿಮಗೆ ಏನೇ ಡೌಟ್ಸ್ ಇದ್ರು ಇದ್ರಲ್ಲಿ ಹೇಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಅಡ್ಮಿಷನ್ ಕ್ವೇರಿ ಇರ್ಬೋದು, ಯಾವುದೇ ಇರಲಿ ನನಗೆ ವಾಟ್ಸಪ್ ಮಾಡಿ, ಇಲ್ಲ ಕಾಲ್ ಮಾಡಿ, ಫ್ರೀ ಇದ್ರೆ ಖಂಡಿತ ರಿಸೀವ್ ಮಾಡ್ತೀನಿ. ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನೀವು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿರಿ, ಆಮೇಲೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಬಟ್ ಅವಕಾಶಗಳು ಹಗಲಗಲ ಸಿಗಲ್ಲ, ಹಗಲಗಲ ಅನ್ನೋದಕ್ಕಿಂತ ಮತ್ತೆ ಸಿಗಲ್ಲ ಅಲ್ವಾ? ಸಿಕ್ಕ ಅವಕಾಶನ ಯೂಸ್ ಮಾಡ್ಕೋಬೇಕು. 5ನೇ ತರಗತಿ ಅನ್ನೋದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫಾರ್ ದ ಲೈಫ್ ಅಲ್ಲಿ. ಯಾಕಪ್ಪ ಅಂದ್ರೆ ಒಂದು ರೂಟ್ನೇ ಚೇಂಜ್ ಮಾಡಿಬಿಡತ್ತೆ, ಅದು ಮಕ್ಕಳ ಭವಿಷ್ಯನೇ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ನಾವು ಬೇಸಿಕ್ ಇಂದ ಏನ್ ಮಾಡ್ಬೇಕಂದ್ರೆ 3ನೇ ಕ್ಲಾಸು 4ನೇ ಕ್ಲಾಸ್ ಇಂದಾನೆ ಪ್ರಿಪರೇಷನ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಮಕ್ಕಳು ಕೂಡ
ಸೈಂಟಿಸ್ಟ್ಗಳಿಲ್ಲ, ಎಲ್ಲಾ ಮಕ್ಕಳು ವಿಶ್ವೇಶ್ವರಯ್ಯ ಆಗಿದ್ದಾರೆ. ಓದಿರೋ ಇಂಜಿನಿಯರಿಂಗ್ ಮಾಡಿದ್ರು ಎಲ್ಲಾ ಮಕ್ಕಳು ವಿಶ್ವೇಶ್ವರಯ್ಯ ಆಗ್ತಾರ? ಆಗಲ್ಲ. ಯಾಕಂದ್ರೆ ಎಲ್ಲರ ಮೈಂಡು ಒಂದೇ ತರ ಇರಲ್ಲ. ಕೆಲವೊಬ್ರು ಸ್ಪೀಡ್ ಆಗಿ ಕಲಿತಾರೆ, ಕೆಲವೊಬ್ರು ಸ್ಲೋ ಆಗಿ ಕಲಿತಾರೆ. ಅವ್ರಿಗೆ ಕಲಿಬೇಕಂದ್ರೆ ಕೆಲವರು ಪೇರೆಂಟ್ಸ್ ಏನ್ ಮಾಡ್ತಾರೆ ಗೊತ್ತೇನ್ರಿ, ಇನ್ನು ಎಕ್ಸಾಮಿಗೆ 1 ತಿಂಗಳಿರುತ್ತೆ, 2 ತಿಂಗಳಿರುತ್ತೆ, ಅವಾಗ ತಂದು ಸರ್ ನನ್ನ ಮಗಗೆ ನವೋದಯ ಅಪ್ಲಿಕೇಶನ್ ಹಾಕಿದ್ದೆ ಸರ್, ಬಟ್ ಇಲ್ಲಿದೆ ಅಂತ ಗೊತ್ತಿರಲಿಲ್ಲ ನಮಗೆ ಸರ್, ಅದು ಹೆಂಗ ಪ್ರಾಬ್ಲಮ್ ಆಯ್ತು ಸರ್, ನಾವು ಬರೋಕ್ಕಾಗಲಿಲ್ಲ, ಮನೇಲಿ ಇರಲಿಲ್ಲ, ಬಟ್ ಒಂದು ತಿಂಗಳು ಕೋಚಿಂಗ್ ಕೊಡ್ರಿ ಸರ್, 2 ತಿಂಗಳು ಕೋಚಿಂಗ್ ಕೊಡ್ರಿ. ಅಲ್ಲ, ನೀವು ಕೋಚಿಂಗ್ ಕೊಡ್ಸೋದೇ ಆದ್ರೆ ನಿಮಗೆ ನವೋದಯಕ್ಕೆ ಕಳಿಸ್ಬೇಕು, ಸೈನಿಕಕ್ಕೆ ಕಳಿಸ್ಬೇಕಂತ ಆಸೆ ಇದ್ರೆ ಅದನ್ನ ಪ್ರೀ ಪ್ಲಾನ್ ಮಾಡಿ. ಪ್ಲಾನ್ ಇರ್ಬೇಕು ಮೊದಲು. 1 ತಿಂಗಳಲ್ಲಿ ಏನ್ ಕಲ್ಸಕ್ಕಾಗತ್ತೆ ಹೇಳ್ರಿ? ಯೋಚನೆ ಮಾಡ್ರಿ. ನೀವು ಏನ್ ಜಸ್ಟ್ ರಿವಿಷನ್ ಮಾಡ್ತಿರ್ತೀವ ಆ ಮಕ್ಕಳಿಗೆ ಅಲ್ವಾ? ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲಾಸ್ಟ್ 1 ಮಂತ್ 35 ಎಕ್ಸಾಮ್ಸ್ OMR ಶೀಟ್ ಎಕ್ಸಾಮ್ ಮಾಡ್ತೀವಿ. 35 ದಿನ ಬೆಳಿಗ್ಗೆ 100 ಮಾರ್ಕ್ಸಿಗೆ ಏನ್ ನವೋದಯದಲ್ಲಿ ಕೊಡ್ತಾರಲ್ಲ ಅದೇ ತರ 100 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಕೊಟ್ಬಿಟ್ಟು OMR ಶೀಟ್ ಕೊಡ್ತೀವಿ ಪ್ರತಿಯೊಬ್ಬರಿಗೂ. 35 ಎಕ್ಸಾಮ್ಸ್ ಮಾಡ್ತಾರೆ. ಬೆಳಿಗ್ಗೆ ಎಕ್ಸಾಮು, ಮಧ್ಯಾಹ್ನ ಆ ಪೇಪರ್ನ ಸಾಲ್ವ್ ಮಾಡ್ತೀವಿ. ಹಾಗಾಗಿ ಆ ಮಗುಗೆ OMR ಶೀಟ್ ಫಿಲ್ ಮಾಡೋದು ಗೊತ್ತಾಗ್ಬಿಡತ್ತೆ. ಅದ್ರ ಜೊತೆಗೆ ಎಕ್ಸಾಮ್ನ ಫೇಸ್ ಮಾಡಕ್ ಒಂದು ಧೈರ್ಯ ಬರುತ್ತೆ. ಓ, ಈ ತರ ಕ್ವಶನ್ಸ್ ಬರ್ತಿದಾವಲ್ವಾ, ನಾನು ಹಿಂಗ್ ಮಾಡ್ಬೇಕಲ್ವಾ, ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಮಿಸ್ಟೇಕ್ ಮಾಡಲ್ಲ. ಮತ್ತೆ ಪೇಪರ್ ಸಾಲ್ವ್ ಮಾಡೋದ್ರಿಂದ ಅವತ್ತಿಂದ ಅವತ್ತೇ ಡೌಟ್ಸು ಕ್ಲಿಯರ್ ಆಗ್ಬಿಡತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಸುಮಾರು 1 ವರ್ಷ 2 ವರ್ಷ ಮುಂಚೆನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಮಕ್ಕಳಿಗೆ. ಯಾಕಂದ್ರೆ ಒಂದೇ ಸಲ ತಲೆಯಲ್ಲಿ ತುರುಕಾಕ್ ಬರಲ್ಲ ಅವರಿಗೆ. ಪ್ರೆಷರ್ ಕೊಟ್ಬಿಟ್ರೆ ಏನಾಗುತ್ತೆ ಮಕ್ಕಳ ಮೈಂಡ್ ಮೇಲೆ ಪ್ರೆಷರ್ ಕೊಡಬಾರ್ದು. ಖುಷಿಯಾಗಿ ಕಲಿಬೇಕು, ಅವರಿಗೆ ಫ್ರೀಯಾಗಿ ಕಲಿಬೇಕು. ಕಲಿಯಾಕೆ ಟೈಮ್ ಕೊಡ್ಬೇಕು. ನಾವು ದುಡ್ಡು ಕೊಟ್ರೆ ಯಾವುದು ಸಿಗಲ್ಲ. ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ಸರ್ 1 ತಿಂಗಳಲ್ಲಿ ನನಗೆ ಪಾಸ್ ಮಾಡಿ ಕಳಿಸ್ತೀನಿ ಅಂದ್ರೆ ನಾನೇನು ಜಾದು ಮಾಡೋಕ್ಕಾಗತ್ತಾ? ಜಾದು ಮಾಡಕ್ ಬರಲ್ಲ. ನನಗೆ ಗೊತ್ತಿರೋದನ್ನ ನಾನು ಹಾನೆಸ್ಟಾಗಿ ಕಲಿಸಬಲ್ಲೆ. ಎಕ್ಸಾಮಿಗೆ ಈ ತರ ಕ್ವಶನ್ಸ್ಗಳು ಬರ್ತಾವಂತ ಪ್ರಾಕ್ಟೀಸ್ ಮಾಡಿಸಬಲ್ಲೆ. ಅದಕ್ಕೆ ನೀವು ಅವಕಾಶ ಮಾಡ್ಕೊಂಡು ಟೈಮ್ ಕೊಡಬೇಕು. ನೀವು ಏನ್ ಮಾಡ್ತೀರಿ, ಸಡನ್ಲಿ ತಂದು ಇಟ್ಬಿಡ್ತೀನಿ ಅವರಿಗೆ. ಇತ್ಲಾಗ ಅದು ಅಲ್ಲ, ಇತ್ಲಾಗ ಇದು ಅಲ್ಲ, ಫುಲ್ ಕನ್ಫ್ಯೂಸ್ ಹೊಡಿಯುತ್ತೆ. ನಾವು ಏನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ ನಿಮಗೆ ಅಂದ್ರೆ, ಮಿನಿಮಮ್ 1 ವರ್ಷನಾದ್ರು 5ನೇ ಕ್ಲಾಸ್ ಓದ್ತಿದ್ಯಾ, 1 ವರ್ಷನಾದ್ರು ಟೈಮ್ ಹಿಡಿಯತ್ತೆ ಮಕ್ಕಳಿಗೆ ಪ್ರಿಪರೇಷನ್ಗೆ. ಇನ್ನು ಕೆಲವು ಮಕ್ಕಳು 3ನೇ ಕ್ಲಾಸ್ 4ನೇ ಕ್ಲಾಸಿಂದಾನೇ ಟ್ರೈನಿಂಗ್ ಕೊಡಿಸ್ತಾರೆ. RMS ಸೈನಿಕಿಗೆ ಅಂತೂ 2 ವರ್ಷ ಟ್ರೈನಿಂಗ್ ಕೊಡಿಸ್ತಾರೆ. ಅದು ಬಹಳ ಒಳ್ಳೇದು. ಮಕ್ಕಳು ಅವಸರ ಪಡಲ್ಲ, ಫ್ರೀಯಾಗಿ ಕಲಿತಾರೆ. ನಾನು ಹೇಳೋದಿಷ್ಟೇ, ಇದೊಂದು ಬೆಸ್ಟ್ ಅವಕಾಶ. ಅದನ್ನ ಮಕ್ಕಳು ಸದುಪಯೋಗ ಪಡಿಸ್ಕೋಬೇಕು. ತಂದೆ ತಾಯಿಗಳು ಕೂಡ ಅಷ್ಟೇ. ಎಷ್ಟೋ ಪ್ರೈವೇಟ್ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತೀವಿ, ಅದಕ್ಕಿಂತನೂ ಒಳ್ಳೆ ಎಜುಕೇಶನ್ ಸಿಗತ್ತೆ. ಎಲ್ಲಿ? ಸೈನಿಕ್ ಸ್ಕೂಲ್, RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಅದರ ಜೊತೆಗೆ ನವೋದಯ ಅಂತ ಶಾಲೆಗಳಿಗೆ ನೀವು ಕಳಿಸ್ಬೇಕಂದ್ರೆ ನಾನು ಹೇಳ್ದಂಗೆ ನಿಮ್ಮ ಪ್ಲಾನಿಂಗು ಮೊದಲಿಂದನೇ ಇರಲಿ. ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡಿ, ಫ್ರೀಯಾಗಿ ಕಲೀಲಿ. ಇನ್ನು ನವೋದಯ ಈ ಸರಿ ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಿ ಅವರಂತೂ ಫುಲ್ ಕಾನ್ಫಿಡೆನ್ಸ್ ಅಪ್ಪ, ಫುಲ್ ಖುಷಿಯಾಗಿ ಬರೀರೋ. ನಿಮ್ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೆಯಕತ್ತೀರಿ ನೀವು ಅಲ್ವಾ? ಫಸ್ಟ್ ಟೈಮ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೆಯಕತ್ತೀರಿ. ನನ್ನ ಲೈಫಿನ ಮೊದಲ ಎಕ್ಸಾಮು. ಎಷ್ಟು ಖುಷಿ ಪಡ್ಬೇಕು ನೀವು ಅಂದ್ರ ಮೈಯೆಲ್ಲ ರೋಮಾಂಚನ ಆಗ್ಬೇಕು ನಿಮಗೆ. ಎಷ್ಟು ಖುಷಿಯಾಗಿ ಹೋಗ್ರಿ. ಯಾಕಂದ್ರೆ 1 ವರ್ಷ ಓದಿದೀರಾ ಆಲ್ರೆಡಿ, ಟೆನ್ಷನ್ ಮಾಡ್ಕೋಬೇಡಿ. 1 ವರ್ಷ ಪೂರ್ತಿ ಓದಿದಿರಲ್ವಾ, ನಾನು ಓದಿರೋದೆಲ್ಲ ಬರ್ಲಿ ಅಂತ ನೀವು ದೇವರಲ್ಲಿ ಬೇಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆದ್ರೆ ಎಕ್ಸಾಮ್ ಬರೆಯಕ್ ಹೋಗ್ಬೇಕಾರೆ ನೋ ಟೆನ್ಷನ್. ಯಾಕಂದ್ರೆ ನಮಗ್ ನೆನ್ಪಿರೋದು ಇದ್ದೇ ಇದೆ ಅಲ್ವಾ ತಲೆಯಲ್ಲಿ. ತಲೆ ಕೆಡ್ಸ್ಕೋಬೇಡ್ರಿ, ಕ್ವಶನ್ ನೋಡ್ರಿ, ಅಟೆಂಡ್ ಮಾಡ್ರಿ, ಫುಲ್ ಖುಷಿಯಾಗಿ ಹೋಗ್ರಿ, ಬಹಳ ಹ್ಯಾಪಿ ಆಗಿರ್ರಿ. ಅವತ್ ಮಾತ್ರ ಎಕ್ಸಾಮು, ನನ್ನ ಲೈಫಿನ ಮೊದಲ ಎಕ್ಸಾಮ್ ಬರೀತಿದ್ದೀನಿ. ನೀನು ಸೆಲೆಕ್ಟ್ ಆಗ್ತೀಯೋ ಬಿಡ್ತೀಯೋ, ಡೋಂಟ್ ವರಿ ಅಬೌಟ್ ದಟ್. ನಿನಗ್ ಗೊತ್ತಿರೋದನ್ನ ಹಾನೆಸ್ಟ್ ಆಗಿ ಮಾಡು. ಓಕೆನಾ? ಈಗ ನಾನು ಹೇಳ್ತೀನಿ ನಿಮಗೆ ಹೇಗೆ ಬರೀಬೇಕು ಎಕ್ಸಾಮ್ನ, ಎಷ್ಟು ಕಾನ್ಫಿಡೆಂಟ್ ಇಂದ ಅಟೆಂಡ್ ಮಾಡಬೇಕು. ಅವಾಗ ನಮಗೆ ಗೊತ್ತಿಲ್ದಿರೋದು ಕೂಡ ಸರಿಯಾಗತ್ತೆ. ನೀನ್ ಭಯ ಪಟ್ಕೊಂಡ್ರೆ ಗೊತ್ತಿರೋದೆಲ್ಲ ಹಾಳಾಗೋಗ್ಬಿಡತ್ತೆ ಅಲ್ವಾ? ಹಾಗಾದ್ರೆ ಬರ್ರಿ, ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ನಿಮಗೆ? ಇವತ್ತು ಏನೆಲ್ಲ ತಗೊಂಡು ಹೋಗ್ಬೇಕು, ಮತ್ತೆ ಏನೆಲ್ಲ ತಗೊಂಡು ಹೋಗ್ಬಾರ್ದು, ಮತ್ತೆ ಎಷ್ಟು ಗಂಟೆ ಒಳಗೆ ನಾವು ಸ್ಕೂಲಿಗೆ ರೀಚ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಆ ವಿಡಿಯೋನಲ್ಲಿ ನಿಮಗೆ ಎಕ್ಸಾಮ್ ಹಾಲಿಗೆ ಹೇಗೆ ಹೋಗ್ಬೇಕು, ಅದ್ರೊಳಗೆ ನೀವು ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡಬೇಕು, ಎಷ್ಟು ಕಾನ್ಫಿಡೆಂಟ್ ಲೆವೆಲ್ ಹೇಗಿರ್ಬೇಕು ನಮ್ದು, ಆವಾಗ ನಾವು ಮಾಡೋದೆಲ್ಲ ಸರಿಯಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಈ ಸರಿ ಒಂದು ಒಳ್ಳೆ ಅವಕಾಶ ಇದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ದೇವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಲಿ. ಅದು ಸೆಲೆಕ್ಟ್ ಆಗ್ಬೇಕು. ನೀವು ಏನೇ ಆದ್ರೂ ಚಿಂತಿಲ್ಲ, ಕಾನ್ಫಿಡೆಂಟ್ ಇಂದ ಅಟೆಂಡ್ ಮಾಡ್ರಿ ಎಕ್ಸಾಮ್ನ. ಖಂಡಿತ ಸಕ್ಸಸ್ ಆಗೇ ಆಗ್ತೀರಾ. 1 ಅಲ್ಲ 1000 ಎಕ್ಸಾಮ್ಸ್ಗಳು ಬರ್ತಾವ ಮುಂದೆ. ಹೆದರಬೇಡಿ.
ಓಕೆನಾ? ಹಾಗಾದ್ರೆ ಬರ್ರಿ, ಈ ಇವತ್ತಿನ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.